ವಿಜ್ಞಾನ. ವಿಜ್ಞಾನದಲ್ಲಿ ಮೊದಲನೇ ಚಾಪ್ಟರ್ ಜೀವ ಜಗತ್ತು, ಲಿವಿಂಗ್ ವರ್ಲ್ಡ್. ಈಗ ಕೆಲವಷ್ಟು ಜೀವಿಗಳ ಚಲನಾಂಗಗಳನ್ನು ನೋಡುವ. ಇದು ಬೇಸಿಕ್. ಕೆಲವಷ್ಟು ಜೀವಿಗಳನ್ನ ಇಲ್ಲಿ ಬರೆದಿದ್ದೇನೆ. ಬೋತ್ ವರ್ಟಿಬ್ರೇಟ್ಸ್, ನಾನ್ ವರ್ಟಿಬ್ರೇಟ್ಸ್, ಇನ್ವರ್ಟಿಬ್ರೇಟ್ಸ್, ಕಶೇರು ಅಕಶೇರುಗಳು ಎರಡೂ ಕೂಡ ಮಿಕ್ಸ್ ಇದ್ದಾವೆ. ಮೊದಲನೇದಾಗಿ ಅಮೀಬಾ. ನಿಮಗೆ ಗೊತ್ತಿರೋ ಪ್ರಕಾರ ಇದು ಆದಿಜೀವಿ, ಪ್ರೋಟೋಜೋವಾ. ಇಲ್ಲಿ ಕೊಟ್ಟಿರುವಂತ 3 ಎಕ್ಸಾಂಪಲ್ ಅಮೀಬಾ, ಯೂಗ್ಲಿನಾ, ಪ್ಯಾರಮೇಶಿಯಂ ಇವೆಲ್ಲ ಆದಿಜೀವಿಗಳು. ಪ್ರೋಟೋಜೋವಾ ಇದು ಯಾವ ಸಹಾಯದಿಂದ ಚಲಿಸ್ತದೆ ಅಂತ ಕೇಳಿದ್ರೆ ಮಿಥ್ಯಪಾದ. ಇದನ್ನ ಸೂಡೋಪೋಡಿಯಾ, ಸೂಡೋ ಮೀನ್ಸ್ ಮಿಥ್ಯ, ಪೋಡಿಯಾ ಮೀನ್ಸ್ ಕಾಲು, ಇದರ ಸಹಾಯದಿಂದ ಚಲಿಸ್ತದೆ. ಇನ್ನು ಯುಗ್ಲಿನ ವಿಶೇಷತೆ ಅಂದ್ರೆ ಇದರಲ್ಲಿ ನಿಮಗೆ ಕ್ವಶನ್ಸ್ ಬರುತ್ತೆ. ಇದನ್ನ ಸಸ್ಯ ಸಹ ಅಂತ ಕರೀತಾರೆ, ಇನ್ನು ಪ್ರಾಣಿ ಕೂಡ ಹೌದು. ಇದು ಯುಗ್ಲಿನೋಫೈಟಾ ಅಂದ್ರೆ ಸಸ್ಯ, ಯುಗ್ಲಿನೋಜೋವಾ ಅಂದ್ರೆ ಪ್ರಾಣಿ. ಯುಗ್ಲಿನೋಫೈಟಾ ಇದು ಚಲಿಸುತ್ತೆ. ಓಕೆ, ಯಾವ ಸಹಾಯದಿಂದ ಚಲಿಸ್ತದೆ? ಫ್ಲಾಜಿಲ್ಲಾ, ಅದರ ಸಹಾಯದಿಂದ ಚಲಿಸ್ತದೆ. ಚಲಿಸುವ ಕಾರಣ ಇದು ಪ್ರಾಣಿ. ಇನ್ನು ಯಾಕೆ ಯುಗ್ಲಿನೋಫೈಟಾ ಅಂದ್ರೆ ಇದು ತನ್ನ ಆಹಾರವನ್ನ, ಫುಡ್ ಅನ್ನ ಪ್ರಿಪೇರ್ ಮಾಡ್ತದೆ, ಆದ ಕಾರಣ ಇದನ್ನ ಯುಗ್ಲಿನೋಫೈಟಾ, 2 ಹೆಸರಿಂದನೂ ಕೂಡ ಇದನ್ನ ಕರೀತಾರೆ. ಇದು ಆದಿಜೀವಿಗಳ ಗುಂಪಿನಲ್ಲೇ ಬರುತ್ತದೆ. ಇನ್ನು ಪ್ಯಾರಮೇಶಿಯಂ, ಇದು ಕೂಡ ಆದಿಜೀವಿ. ಇದು ಯಾವ ಸಹಾಯದಿಂದ ಚಲಿಸ್ತದೆ ಅಂತ ಕೇಳಿದ್ರೆ ಸೀಲಿಯಾ. ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಇಂಥ ಕ್ವಶನ್ಸ್ ರೈಸ್ ಆಗುವಂತ ಚಾನ್ಸಸ್ ಇರ್ತದೆ. ಇನ್ನು ಕೆಲವಷ್ಟು ಅದರ್ ಎಕ್ಸಾಂಪಲ್ ನೋಡುವ. ಹೈಡ್ರಾ, ಸಿಲೆಂಟರೇಟಾ, ಇದು ಯಾವ ಫೈಲಮಿಕ್ ಸೇರ್ತದೆ ಅಂತ ಕೇಳಿದ್ರೆ ಸಿಲೆಂಟರೇಟಾ, ಕುಟುಕು ಕಣವಂತಕಗಳು. ಇನ್ನು ಹೈಡ್ರಾ ಇದು ಡೈರೆಕ್ಟ್ ಆಗಿ ನಿಮ್ಗೆ ಯಾವ ಚಲನಾಂಗದ ಸಹಾಯದಿಂದ ಚಲಿಸ್ತದೆ ಅಂತಲೂ ಕೂಡ ಕೇಳ್ತಾರೆ, ಇಲ್ಲ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೂಡ ಕೊಡ್ತಾರೆ. ಟೆಂಟಿಕಲ್ಸ್ ಅಂತಲೂ ಕೂಡ ಇರುತ್ತೆ, ಕನ್ನಡದಲ್ಲಿ ಕರಬಳ್ಳಿ ಅಂತ ಕರೀತಾರೆ. ನೆಕ್ಸ್ಟ್ ಮೀನು, ಗೊತ್ತಿದೆ ಎಲ್ರಿಗೂ, ಈಜು ರೆಕ್ಕೆ, ಫಿನ್. ನೆಕ್ಸ್ಟ್ ಪಕ್ಷಿ, ರೆಕ್ಕೆ. ಹಸು, ಮನುಷ್ಯ, ಆಲ್ ಮ್ಯಾಮಲ್ಸ್, ಎಲ್ಲ ಸಸ್ತನಿಗಳು ಯಾವುದೇ ಸಹಾಯದಿಂದ ಚಲಿಸ್ತದೆ ಅಂತ ಕೇಳಿದ್ರೆ ಕಾಲು. ನಂತರ 2 ಎಕ್ಸಾಂಪಲ್. ಇದು ನೀರಿಸ್, ಎನೆಲಿಡಾ, ವಲಯವಂತಕಗಳಲ್ಲಿ ಬರ್ತದೆ. ಇದಕ್ಕೆ ಒಂದು ಸ್ಪೆಷಲ್ ರಚನೆ ಇದೆ, ಪ್ಯಾರಾಪೋಡಿಯಾ, ಪಾರ್ಶ್ವಪಾದಗಳು ಅಂತ ಕರೀತಾರೆ ಇದನ್ನ. ಇದರ ಸಹಾಯದಿಂದ ಇದು ಚಲಿಸ್ತದೆ. ಇವನ್ ಅರ್ಥೋಮ್ ಕೂಡ ಅಷ್ಟೇ, ಅರ್ಥೋಮ್ ಎರೆಹುಳ ಕೂಡ ಅದ್ರ ಪ್ಯಾರಾಪೋಡಿಯಾ ಈ ಸಹಾಯದಿಂದ ಚಲಿಸ್ತದೆ. ಇನ್ನು ಲಾಸ್ಟಿಗೆ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೇನೆ, ತುಂಬಾ ಎಕ್ಸಾಮ್ ಅಲ್ಲಿ ಇದು ರಿಪೀಟ್ ಆಗಿದೆ. ಒಂದು ಚಲನಾಂಗ ಕೊಡ್ತಾರೆ, ಇಲ್ಲ ವಿಸರ್ಜನಾಂಗ ಕೊಡ್ತಾರೆ, ಇಲ್ಲ ಎಷ್ಟು ಹೃದಯದ ಕೋಣೆ ಇದೆ, ಇದ್ರ ಮೇಲೆ ಕ್ವಶನ್ಸ್ ಬರ್ತದೆ. ಕಂಟಕ ಚರ್ಮಿಗಳು, ಅಕೈನೋಡರ್ಮಿಟಾ ಅಂತ ಕರೀತೇವೆ. ಓಕೆ, ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಸ್ಟಾರ್ ಫಿಶ್, ನಕ್ಷತ್ರ ಮೀನು. ಈ ನಕ್ಷತ್ರ ಮೀನು ಯಾವ ಸಹಾಯದಿಂದ ಚಲಿಸ್ತದೆ ಅಂತ ಕೇಳ್ತಾರೆ. ಇಂಗ್ಲಿಷಲ್ಲಿ ಆದ್ರೆ 2 feet, 2TUBE, ಓಕೆ, ಫೀಟ್, ಈ ಸಹಾಯದಿಂದ ಚಲಿಸ್ತದೆ. ಇನ್ನು ಕನ್ನಡದಲ್ಲಿ ಆದ್ರೆ ನಳಿಕಾ ಪಾದ, ಈ ಸಹಾಯದಿಂದ ಚಲಿಸ್ತದೆ. ಇವು ಜಸ್ಟ್ ಓಕೆ ಯಾವ ಸೋ ಮೆನಿ ಆರ್ಗನಿಸಮ್ಸ್. ಓಕೆ, ಅದರಲ್ಲಿ ಕೆಲವಷ್ಟು ಎಕ್ಸಾಂಪಲ್ ಚಲನಾಂಗ. ಆ ವಿಡಿಯೋದಲ್ಲಿ ನೀವು ನೋಡಿರುವುದು ಕೇವಲ ಚಲನಾಂಗ. ಈಗ ನಾನು ಕೆಲವಷ್ಟು ಜೀವಿಗಳ, ನಾಟ್ ಆಲ್, ಕೆಲವಷ್ಟು ಜೀವಿಗಳ ಜೀವನಾವಧಿ, ಲೈಫ್ ಸ್ಪಾನ್. ಫಸ್ಟ್ ಜೀವನಾವಧಿ ಅಂದ್ರೆ ಅದು ಬರ್ತ್ ಇಂದ ಡೆತ್, ಅಂದ್ರೆ ಸಾಯೋ ತನಕ ಇರುವಂತ ಮಧ್ಯದಲ್ಲಿರುವಂತ ಗ್ಯಾಪ್ ಅನ್ನ ನಾವು ಜೀವನಾವಧಿ, ಲೈಫ್ ಸ್ಪಾನ್ ಅಂತ ಕರಿತೇವೆ. ಇಲ್ಲಿ ಯಾವಾಗ ಕನ್ಫ್ಯೂಸ್ ಆಗ್ತದೆ ಅಂತ ಕೇಳಿದ್ರೆ, ಕೆಲವಷ್ಟು ಈ ಕೆಳಗಿನ ಯಾವೊಂದು ಜೀವಿ, ಫಾರ್ ಎಕ್ಸಾಂಪಲ್ ನಾಯಿ, ಹುಲಿ, ಓಕೆ, ಆಮೆ,
ತಿಮಿಂಗಲ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಈ ಕೆಳಗಿನ ಯಾವೊಂದು ಜೀವಿ ಅತ್ಯಂತ ಜಾಸ್ತಿ ವರ್ಷಗಳ ಕಾಲ ಬದುಕ್ತದೆ ಅಂತ ಕೊಟ್ಟಾಗ ನಿಮ್ಗೆ ತಿಮಿಂಗಲ ಎಲ್ಲಕ್ಕಿಂತ ದೊಡ್ಡ ಜೀವಿ, ವರ್ಲ್ಡಲ್ಲಿ ಅತ್ಯಂತ ದೊಡ್ಡ ಜೀವಿ ಯಾವುದು ಅಂತ ಕೇಳಿದ್ರೆ ತಿಮಿಂಗಲ. ಅವಾಗ ನೀವೇನಂತ ಮಾಡ್ತೀರಾ? ಪಕ್ಕ ತಿಮಿಂಗಲ ಮಾಡಿಬಿಟ್ಟು ಬರ್ತೀರಾ. ಓಕೆ, ಜೀವನಾವಧಿ ಬೇರೆ, ದೇಹದ ಗಾತ್ರ ಬೇರೆ. ದೇಹದ ಗಾತ್ರ ತುಂಬಾ ದೊಡ್ಡದಿದೆ ಅಂದ್ರೆ ಅದು ತುಂಬಾ ವರ್ಷಗಳ ಕಾಲ ಬದುಕ್ತದೆ ಅಂತ ಅಲ್ಲ. ಓಕೆ, ಇಲ್ಲಿ ನೀವು ಗಮನಿಸಿರುವಂಥದ್ದು, ಇಲ್ಲಿ ಕೆಲವಷ್ಟು ಎಕ್ಸಾಂಪಲ್ ಅನ್ನ ಮಾತ್ರ ಬರೆದಿದ್ದೇನೆ. ಒಮ್ಮೊಮ್ಮೆ ನಿಮ್ಗೆ ಬಾಳೆ ಗಿಡ ಅಂತನೂ ಕೂಡ ಕೇಳ್ಬೋದು. ಓಕೆ, ಬಟ್ ಇಲ್ಲಿ ನಾಯಿ, ಡಾಗ್ ಎಷ್ಟು ವರ್ಷ ಕಾಲ ಬದುಕ್ತದೆ? ಒಂದು 15 years. ಓಕೆ, ನಂತರ ಹುಲಿ ಒಂದು 25 years. ಇವನ್ನೆಲ್ಲ ಹ್ಯಾಡ್ ಮಾಡಬೇಕು. ಇನ್ನು ಕುದುರೆ 30 years, 25 to 30 years. ತಿಮಿಂಗಲು 16 years. ಆನೆ 16 to 17 years. ಇನ್ನು ಮನುಷ್ಯ 50 to 100 years, 50ರಿಂದ 100 ವರ್ಷ. ಆಮೆ ಎಲ್ಲಕ್ಕಿಂತ ಜಾಸ್ತಿ ವರ್ಷಗಳ ಕಾಲ ಬದುಕುವಂತ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಆಮೆ 150 to 157 years, 150ರಿಂದ 157 ವರ್ಷಗಳ ಕಾಲ. ಆದ್ರೆ ಕೆಲವಷ್ಟನ್ನ ಮಿಸ್ ಮಾಡಿದ್ದೇನೆ. ಪ್ಯಾರೆಟ್, ಗಿಳಿ ಒಂದು ಕೇಳ್ತಾರೆ. ಓಕೆ, ಗಿಳಿ, ಪ್ಯಾರೆಟ್ ಇದು ಇಷ್ಟು ವರ್ಷಗಳ ಕಾಲ ಬದುಕ್ತದೆ ಅಂತ. ಓಕೆ, 140 years, 140 ವರ್ಷ, 140 years. ಓಕೆ, ಇನ್ನು ಕಾಗೆ ಕೇಳಿದ್ರೆ ನೀವು ಅಂದ್ಕೋಬಹುದು, ಓಕೆ ಗಿಳಿಗಿಂತನೂ ದೊಡ್ಡ ಇದೆ, ಇಲ್ಲ 140 ಅಥವಾ 150 years ಬದುಕಬಹುದು. ಇಲ್ಲ, ಕಾಗೆ ಖಾಲಿ ಒಂದು 25 to 20 years ಒಳಗೆ ಸಾಯ್ತದೆ. ಓಕೆ, ಇನ್ನು ಕೆಲವಷ್ಟು ಚಿಕ್ಕ ಜೀವಿದು ಕೇಳ್ಬಹುದು. ಡ್ರೋಸೋಫಿಲಾ, ಫ್ರೂಟ್ಸ್ ಫ್ಲೈ ಅಂತ ಹೇಳ್ತೇವೆ, 2 ವಾರ ಕಾಲ ಬದುಕ್ತದೆ ಅದು. ಓಕೆ, ಇನ್ನು ಕೆಲವಷ್ಟು ಜೀವಿಗಳಿದ್ದಾವೆ. ಪ್ರಪಂಚದಲ್ಲೇ ಅತ್ಯಂತ ಜಾಸ್ತಿ ವರ್ಷಗಳ ಕಾಲ ಬದುಕುವಂತ ಜೀವಿ ಯಾವುದು ಅಂತ ಕೇಳಿದ್ರೆ ಓಕೆ, ಅದು ಬ್ರೆಜಿಲ್ ಕೋನ್ ಫೈನ್ ಟ್ರೀ. ಇದು ಮರ, ಬ್ರೆಜಿಲ್ ಕೋನ್ ಫೈನ್ ಟ್ರೀ. ಏನಪ್ಪ ಇದು ಅಂತ ಹೇಳಿದ್ರೆ, ಕೋನ್ ಅಂದ್ರೆ ಕಾನಿಫೆರಸ್, ಶಂಕು ಆಕೃತಿ ಅಥವಾ ನೀವೇನಂತ ಹೇಳ್ತೀರಾ ಸೂಜಿ ಪರ್ಣ ಅರಣ್ಯದಲ್ಲಿ ಕಾಣಿಸುವಂತ ಮರ. ಓಕೆ, ಇದರ ಜೀವನಾವಧಿ ಓಕೆ 4000 to 4500 years. ಓಕೆ, ಅಪ್ರಾಕ್ಸಿಮೇಟ್ಲಿ ಓಕೆ 500 years ತನಕ ಇದು ಬದುಕತ್ತೆ. ಓಕೆ, ನಂತರ ಇನ್ನೊಂದು ಪ್ರಪಂಚದಲ್ಲಿ ಅತ್ಯಂತ ಹೆವಿಯೆಸ್ಟ್ ಪ್ಲಾಂಟ್, ದೈತ್ಯಾಕಾರದ ಮರ ಯಾವುದು ಅಂತ ಕೇಳಿದ್ರೆ ದೈತ್ಯ ಸಿಕ್ಕೋಯ್ಯ. ಇದನ್ನ ನೀವು ಒಮ್ಮೊಮ್ಮೆ ಕನ್ಫ್ಯೂಸ್ ಆಗ್ತದೆ. ರೆಡ್ ವುಡ್. ಓಕೆ, ರೆಡ್ ವುಡ್ ಅಂತಾನೂ ಕೂಡ ಕೊಡ್ತಾರೆ ಆಪ್ಷನ್ಸ್ ಅಲ್ಲಿ, ರೆಡ್ ವುಡ್. ಓಕೆ, ಈ ದೈತ್ಯ ಸಿಕ್ಕೋಯ್ಯ 3500 years, 2000 to 3500 years ಕಾಲ ಬದುಕ್ತದೆ. ಓಕೆ, ಇನ್ನು ಆಲದ ಮರ 400 years. ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಇದು 100 ಅಲ್ಲೇ ಇದೆ. ಆಲದ ಮರ ಮತ್ತೆ ಓಕ್ ಟ್ರೀಸ್ ಎಲ್ಲ 1000ಗೆ ಹೋಗ್ಲಿಲ್ಲ. 400 years. ಓಕೆ, ಓಕ್ ಟ್ರೀಸ್ ಓಕೆ ವೈಟ್ ಓಕ್, ಬಿಳಿ ಓಕ್ ಮರ ಓಕೆ 500 ವರ್ಷ, 500 years ಇಲ್ಲಿ ತನಕ ಬದುಕ್ತದೆ. ಇಷ್ಟೇ ಅಲ್ಲ, ಇನ್ನು ಕೆಲವಷ್ಟು ಕ್ವಶನ್ಸ್ ಇದರಲ್ಲಿ ಕೇಳ್ಬಹುದು, ಜೀವನಾವಧಿಯಲ್ಲಿ ಕೇಳ್ಬಹುದು. ಓಕೆ, ಬಾಳೆ ಗಿಡ ನಾನು ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲಿ ಕೇಳಿದೆ, ಬಾಳೆ ಗಿಡ ಎಷ್ಟು ವರ್ಷ ಕಾಲ ಬದುಕ್ತದೆ ಅಂತೇಳಿ ನಿಮ್ಮ ಅನಿಸಿಕೆ ಪ್ರಕಾರ? ಒಂದು 6 ತಿಂಗಳು, 7 ತಿಂಗಳು ಅಲ್ಲ. ಓಕೆ, 25 years. ಓಕೆ, ಬಟ್ ನಾವೇನ್ ಮಾಡ್ತೇವೆ ಅದನ್ನ ಎನ್ಯುವಲ್ ಅಂದ್ರೆ ಯಾವಾಗ ಅದು ಫ್ರೂಟ್ಸ್ ನಮ್ಗೆ ಕೊಡ್ತದೆ, ಇಲ್ಲಿ ಕಟ್ ಡೌನ್, ಅದನ್ನ ಕಟ್ ಮಾಡಿ ಫ್ರೂಟ್ಸ್ ಅನ್ನ ಮಾತ್ರ ತಿಂತೇವೆ. ಬಟ್ ಅದರದ್ದು ಜೀವನಾವಧಿ ತುಂಬಾ ಜಾಸ್ತಿ ಇದೆ, 24 to 25 years ತನಕ ಬದುಕ್ತದೆ. ಓಕೆ, ಸೊ ಅತ್ಯಂತ ಜಾಸ್ತಿ ವರ್ಷಗಳ ಬದುಕುವಂಥದ್ದು ಬ್ರೆಜಿಲ್ ಕೋನ್ ಫೈನ್. ಕನ್ಫ್ಯೂಸ್ ಮಾಡ್ಕೋಬೇಡಿ. 4000 to 4500 years. ಇನ್ನು ದೈತ್ಯ ಸಿಕ್ಕೋಯ್ಯ ಹೆವಿಯೆಸ್ಟ್ ಪ್ಲಾಂಟ್, ಅದು ತುಂಬಾ ದೈತ್ಯಾಕಾರದಲ್ಲಿ ಇರುವಂತ ಮರ. ಇದು 2 ಕೂಡ
ಕೊನಿಫೆರಸ್ ನಿಮ್ಗೆ ಗೊತ್ತಿರ್ಬೋದು. ಓಕೆ ದೈತ್ಯ ಸಿಕ್ವೋಯ ಮತ್ತೆ ಬ್ರೆಜಿಲ್ ಕೋನ್ ಫೈನ್ ಟ್ರೀಸ್ ಎರಡು ಕೂಡ ಇದು ಜಿಮ್ನೋಸ್ಪರ್ಮ್ಸ್, ಅನಾವೃತ್ತ ಬೀಜ ಸಸ್ಯ. ಓಕೆ ಇದರಲ್ಲಿರುವಂತ ಎಲ್ಲಾ ಮರಗಳು ಅಂದ್ರೆ ಈ ಫೈನ್ ಟ್ರೀ ಅಂತ ನೀವು ಎಲ್ಲಿ ನೋಡಿರ್ತೀರಾ ಅಂತ ಕೇಳಿದ್ರೆ ಇದನ್ನ ಟರ್ಪೆಂಟೈನ್ ವೈಲ್ ಅಂತ ಒಂದು ಎಣ್ಣೆ ಬರ್ತದೆ, ಪೇಂಟ್ ಜೊತೆ ಮಿಕ್ಸ್ ಮಾಡ್ತೇವೆ, ಅದನ್ನ ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ಓಕೆ ಆ ಕಾರಣ ನೀವು ನೆನ್ಪಿಟ್ಕೋಬಹುದು. ಇದು ಬ್ರೆಜಿಲ್ ಅಲ್ಲಿ ಇರುವಂತದ್ದು ಬ್ರೆಜಿಲ್ ಕೋನ್ ಫೈನ್ ಟ್ರೀ. ಇದು 4000 to 4500 ಇಯರ್ಸ್ ತನಕ ಬದುಕ್ತದೆ. ಅತ್ಯಂತ ಹೆವಿಯೆಸ್ಟ್ ಪ್ಲಾಂಟ್ಸ್, ಹೆವಿ ಬೇರೆ, ದೈತ್ಯಾಕಾರದ ಮರ, ದಪ್ಪ ಇರುವಂತ ಮರ, ಉದ್ದ ಇರುವಂತದ್ದು ಬೇರೆ. ಓಕೆ ದೈತ್ಯಾಕಾರದ ಮರ. ಓಕೆ ದೈತ್ಯ ಸಿಕ್ವೋಯ ರೆಡ್ ವುಡ್ 3000 to 3500 ಇಯರ್ಸ್ ಕಾಲ ಬದುಕ್ತದೆ. ಇದು ಜೀವನಾವಧಿ. ಓಕೆ ಸೊ ನೆಕ್ಸ್ಟ್ ನಾವು ಜೀವಿಗಳ ವರ್ಗೀಕರಣಕ್ಕೆ ಹೋಗುವ. ಓಕೆ ಕ್ಲಾಸಿಫಿಕೇಶನ್ಸ್ ಆಫ್ ದಿ ಆರ್ಗ್ಯಾನಿಸಮ್ಸ್. ಕ್ಲಾಸಿಫಿಕೇಶನ್ಸ್ ಜೀವಿಗಳ ವರ್ಗೀಕರಣ. ಜೀವಿಗಳ ವರ್ಗೀಕರಣವನ್ನ ನಮಗೆ ಐಡಿಯಾ ಕೊಟ್ಟವನು ಅಥವಾ ಸರಿಯಾದ ಜೀವಿಯನ್ನ ಇದು ಯಾವುದ್ರಲ್ಲಿ ಸೇರ್ತದೆ, ಓಕೆ ಯಾವ ಸಾಮ್ರಾಜ್ಯಕ್ಕೆ ಬರ್ತದೆ, ಇದರ ವಿಚ್ ಫೈಲಮ್, ವಿಚ್ ಕಿಂಗ್ಡಮ್, ವಿಚ್ ಕ್ಲಾಸ್, ಓಕೆ ವಿಚ್ ಫ್ಯಾಮಿಲಿ, ವಿಚ್ ಆರ್ಡರ್, ವಿಚ್ ಜೀನಸ್, ವಿಚ್ ಸ್ಪೀಸೀಸ್, ಇಲ್ಲೂ ಕೂಡ ಕ್ವಶನ್ ಇದೆ. ಓಕೆ ಇದನ್ನ ನಮ್ಗೆ ಸರಿಯಾಗಿ ತಿಳಿಸ್ಕೊಟ್ಟೋರು ಯಾರು ಅಂತ ಕೇಳಿದ್ರೆ ಕರೋಲಸ್ ಲೀನಿಯಸ್. ಓಕೆ ದಿಸ್ ಪರ್ಸನ್ ಇಸ್ ಕನ್ಸಿಡರ್ ಆಸ್, ಈ ಕರೋಲಸ್ ಲೀನಿಯಸ್ ಅನ್ನ ನಾವು ಏನಂತ ಕರಿತೇವೆ ಅಂತ ಕೇಳಿದ್ರೆ ಇಸ್ ದ ಫಾದರ್ ಆಫ್ ಕ್ಲಾಸಿಫಿಕೇಶನ್, ಮಾಡರ್ನ್ ಕ್ಲಾಸಿಫಿಕೇಶನ್, ಆಧುನಿಕ ವರ್ಗೀಕರಣದ ಪಿತಾಮಹ. ಓಕೆ ಇದೇ ಪರ್ಸನ್, ದಿಸ್ ಪರ್ಸನ್ ಕ್ಯಾರೋಲಸ್ ಲೀನಿಯಸ್ ಅನ್ನ ಮೂರು ಹೆಸರಲ್ಲಿ ಕರಿತೇವೆ ನಾವು. ಒಂದು is the father of taxonomy, second is the father of binomial nomenclature, ದ್ವಿನಾಮಕರಣದ ಪಿತಾಮಹ, ಇನ್ನು ಮೂರನೇದು ಓಕೆ ಆಧುನಿಕ ವರ್ಗೀಕರಣದ ಪಿತಾಮಹ. ಮತ್ತೊಮ್ಮೆ ಹೇಳ್ತೇನೆ, ಓಕೆ ಕ್ಯಾರೋಲಸ್ ಲೀನಿಯಸ್ is the person, okay first time he introduced the classifications. ಮೊದಲು ಓಕೆ ಜೀವಿಗಳ ವರ್ಗೀಕರಣದ ಬಗ್ಗೆ ತಿಳಿಸ್ಕೊಟ್ಟವರು. ಓಕೆ ಇವರನ್ನ ದ ಫಾದರ್, ಆಧುನಿಕ ವರ್ಗೀಕರಣದ ಪಿತಾಮಹ ಅಂತಲೂ ಕೂಡ ಕರಿತೇವೆ. ದ್ವಿನಾಮಕರಣ ಅಂತ ಹೇಳಿದ್ರೆ ಮುಂದೆ ನೋಡೋಣ. ದ್ವಿನಾಮಕರಣದ ಪಿತಾಮಹ ಅಂತಲೂ ಕೂಡ ಕರಿತೇವೆ. ಇನ್ನು ಮೂರನೇದಾಗಿ ಇವರನ್ನ ಫಾದರ್ ಆಫ್ ಟ್ಯಾಕ್ಸೋನಮಿ, ಓಕೆ ಟ್ಯಾಕ್ಸೋನಮಿಯ ಪಿತಾಮಹ ಅಂತಲೂ ಕೂಡ ಕರಿತೇವೆ. ಇವರು 7 ಮಜಲುಗಳಾಗಿ ಮಾಡ್ತಾರೆ ವರ್ಗೀಕರಣದಲ್ಲಿ. ಜೀವಿಯನ್ನ 7 ಮಜಲು ಅಂದ್ರೆ ನಾವು ಓಕೆ 7 ಟ್ಯಾಕ್ಸ ಅಂತ ಕರಿತೇವೆ. ಓಕೆ ಇದನ್ ಯಾವ 7 ಮಜಲು ಅಂತ ಕೇಳಿದ್ರೆ ಫಸ್ಟ್ ಸಾಮ್ರಾಜ್ಯ, ಯಾವುದಾದ್ರೂ ಒಂದು ಜೀವಿಯನ್ನ ತಗೊಂಡಾಗ ಅದು ಪ್ರಾಣಿ ಇರ್ಬೋದು ಅಥವಾ ಸಸ್ಯ ಇರ್ಬೋದು. ಫಸ್ಟ್ ನಾವು ಯಾವುದನ್ನ ಗಮನಿಸ್ತೇವೆ ಅಂತ ಹೇಳೋದು ಯಾವ ಸಾಮ್ರಾಜ್ಯಕ್ಕೆ ಸೇರ್ತದೆ. ಸಾಮ್ರಾಜ್ಯ ಅಂತೇಳಿ ಕಿಂಗ್ಡಮ್. ಓಕೆ ಕೆ ಅಂತ ಬರ್ಕೊಳ್ಳಿ, ಕಿಂಗ್ಡಮ್. ಓಕೆ ಇನ್ನು ಎರಡನೇದಾಗಿ ಯಾವ ವಂಶಕ್ಕೆ ಸೇರ್ತದೆ ಅಂದ್ರೆ ಓಕೆ ಅದು ಪ್ರಾಣಿ ಆದ್ರೆ ಅದನ್ನ ಫೈಲಮ್ ಅಂತ ಕರೆಯೋದು. ಓಕೆ ಇನ್ನು ಅದು ಸಸ್ಯ ಆದ್ರೆ ಅದನ್ನ ಡಿವಿಷನ್ ಅಂತ ಕರೆಯೋದು. ಆಯ್ತಾ. ಮೂರನೇದಾಗಿ ಫಸ್ಟ್ ನಾನು ಸಾಮ್ರಾಜ್ಯ ಅಂದ್ರೆ ಕಿಂಗ್ಡಮ್, ಆಯ್ತಾ. ಎರಡನೇದಾಗಿ ಅದು ಯಾವ ವಂಶಕ್ಕೆ ಸೇರ್ತದೆ. ಪ್ರಾಣಿ ಆದ್ರೆ ಫೈಲಮ್ಮಿಗೆ ತಗೊಳ್ತೇವೆ, ಇನ್ನು ಸಸ್ಯ ಆದ್ರೆ ಡಿವಿಷನ್. ಇನ್ನು ಮೂರನೇದಾಗಿ ವರ್ಗ ಅಂದ್ರೆ ಕ್ಲಾಸ್, ಸಿ ಅಂತ ತಗೊಳ್ಳಿ. ಓಕೆ ಕ್ಲಾಸ್ ವರ್ಗ. ಇನ್ನು ನಾಲ್ಕನೇದಾದ್ರೆ ಗಣ ಅಂದ್ರೆ ಆರ್ಡರ್, ಆಯ್ತಾ ಆರ್ಡರ್. ಇನ್ನು ಐದನೇದಾಗಿ ಕುಟುಂಬ ಅಂದ್ರೆ ಫ್ಯಾಮಿಲಿ, ಎಸ್. ಓಕೆ ಇನ್ನು ಆರನೇದಾಗಿ ಓಕೆ ಜಾತಿ ಅಂದ್ರೆ ಜೀನಸ್. ಓಕೆ ಇದರಲ್ಲಿ ಕ್ವಶನ್ ಇದೆ, ಜಾತಿಯಲ್ಲಿ ಕ್ವಶನ್ ಬರ್ತದೆ. ಜೀನಸ್ ನಾವು ಓಕೆ ಒಂದು ವೈಜ್ಞಾನಿಕ ಸೈಂಟಿಫಿಕ್ ನೇಮ್ ಅನ್ನ ಮಾಡುವಾಗ
ಇಲ್ಲಿ ಯಾವುದನ್ನ ಮೊದಲನೇದಾಗಿ ತಗೊಳ್ತೇವೆ ಅಂತ ಕೇಳ್ತಾರೆ. ಜಾತಿನ ಮೊದಲನೇದಾಗಿ ತಗೊಳ್ತೀರಾ, ಪ್ರಭೇದನ ಅಂತ. ಮುಂಚೆ ಬರುವುದು ಜಾತಿ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಅದನ್ನ ಜೀನಸ್ ಅಂತ ಕರೀತಾರೆ. ಮತ್ತೆ ಬರುವುದು ಯಾವುದು ಅಂತ ಕೇಳಿದ್ರೆ ಪ್ರಭೇದ. ವಿ ಹ್ಯಾವ್ ಟು ರಿಮೆಂಬರ್. ಓಕೆ, ಜಾತಿ ಜೀನಸ್, ಇನ್ನೊಂದು ಸ್ಪೀಸೀಸ್ ಅಂದ್ರೆ ಓಕೆ ಪ್ರಭೇದ. ನಾನು ಮತ್ತೊಮ್ಮೆ ಹೇಳ್ತೇನೆ, ನಿಮ್ಗೆ ಈಸಿಯಾಗಿ ಮಾಡ್ಕೊಡ್ತೇನೆ ಇದನ್ನ. ಓಕೆ, ಇಂಗ್ಲಿಷ್ ಅಲ್ಲಿ ನೀವು ಓದ್ತೀರಾ ಅಂತ ಹೇಳಿದ್ರೆ ಓಕೆ ಫಸ್ಟ್ ಬರುವುದು ಕಿ ಅಲ್ವಾ. ಓಕೆ, KPC ಆಫ್ GS ಹಿಂಗಂತ ತಗೊಂಡಾಗ ನೀವು ಯಾವತ್ತೂ ಕೂಡ ಈ ಪರ್ಸನ್ ಅನ್ನ ಮರೆಯಲ್ಲ, ಈ 7 ಮಜಲುಗಳನ್ನು ಕೂಡ ಮರೆಯಲ್ಲ. ಓಕೆ, ಅದರಲ್ಲಿ ಈ ಕಡೆಯಿಂದ ತಗೊಂಡಾಗ ಲಾಸ್ಟ್ ಇಂದ ಬರೋದಾದ್ರೆ ಅಂದ್ರೆ ಇದು ಹೈಯರ್, ಇದನ್ನ 3 ನಾವು ಓಕೆ ಸ್ವಲ್ಪ ಹೈಯರ್ ಗ್ರೂಪ್ ಆಫ್ ದಿ ಕ್ಲಾಸಿಫಿಕೇಶನ್ ಅಂತ ಕರಿತೇವೆ. ಸಾಮ್ರಾಜ್ಯ, ವಂಶ, ಓಕೆ ವರ್ಗ, ಇದನ್ನ 4 ನಾವು ಲೋವರ್ ಗ್ರೂಪ್ ಆಫ್ ದಿ ಕ್ಲಾಸಿಫಿಕೇಶನ್ ಅಂತ ಕರಿತೇವೆ. ಅಂತಿದ್ರೆ ಗಣ, ಕುಟುಂಬ, ಜಾತಿ, ಪ್ರಭೇದ ಇವನ್ನ. ಎಲ್ಲಕ್ಕಿಂತ ಕೊನೆ ಅಂದ್ರೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, ವಿಚ್ ಒನ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ದಿ ಕ್ಲಾಸಿಫಿಕೇಶನ್ಸ್, ವರ್ಗೀಕರಣದ ಮುಖ್ಯ ಘಟಕ ಯಾವುದು ಅಂತ ಕೇಳಿದ್ರೆ ಓಕೆ ಘಟಕ ಯಾವುದು ಅಂತ ಕೇಳಿದ್ರೆ ಪ್ರಭೇದ ಅಂದ್ರೆ ಸ್ಪೀಸೀಸ್. ಓಕೆ, ಲಾಸ್ಟಿಗೆ ಬರುದು ಎಲ್ಲದ್ರದ್ದು ತಳದಲ್ಲಿ ಇರುವುದು ಯಾವುದು, ಸ್ಪೀಸೀಸ್. ಅದನ್ನ ಏನಂತ ಹೇಳ್ತೇವೆ, ಘಟಕ, ಮೇನ್ ಯೂನಿಟ್ ಆಫ್ ದಿ ಕ್ಲಾಸಿಫಿಕೇಶನ್ಸ್ ಅಂತ ಕರಿತೇವೆ. ಎಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನೆಕ್ಸ್ಟ್ ಹೋಗುವ, ಬೈನೋಮಿನಲ್ ನಾಮಿನ್ಕ್ಲೇಚರ್. ಬೈನೋಮಿನಲ್ ನಾಮಿನ್ಕ್ಲೇಚರ್, ಬೈ ಮೀನ್ಸ್ ವಾಟ್, ದ್ವಿ, 2. ಓಕೆ, ನಾಮಿನ್ಕ್ಲೇಚರ್ ಮೀನ್ಸ್ ವಾಟ್, ನೇಮಿಂಗ್ ಅಂದ್ರೆ ದ್ವಿ ನಾಮಕರಣ. ಅಂದ್ರೆ ಪ್ರಪಂಚದಲ್ಲಿರುವಂತ ಯಾವ್ಯಾವುದು ಜೀವಿಗಳನ್ನ ನಾವು ವರ್ಗೀಕರಣ ಮಾಡಿದ್ದೇವಲ್ವಾ, ಎಲ್ಲಾ ಜೀವಿಗಳಿಗೂ ಕೂಡ 2 ಹೆಸರಿದೆ. ಒಂದು ಓಕೆ ಜೀನಸ್ ನೇಮ್, ಇಲ್ಲಿ ಬರೀತೇನೆ ಜೀನಸ್. ಓಕೆ, ಜೀನಸ್ ಓಕೆ ಜೀನಸ್ ನೆನ್ಪಿಟ್ಕೊಳ್ಳಿ, ಜೀನಸ್. ಓಕೆ, ಜೀನಸ್ ಮೀನ್ಸ್ ಜಾತಿ, ಇನ್ನೊಂದು ಪ್ರಭೇದ ಸ್ಪೀಸೀಸ್. ಪ್ರತಿಯೊಂದು ಜೀವಿಗೂ ಕೂಡ 2 ಹೆಸರಿದೆ. ಓಕೆ, ಒಂದು ಜೀನಸ್ ನೇಮ್, ಇನ್ನೊಂದು ಸ್ಪೀಸೀಸ್ ನೇಮ್. ಒಂದು ಉದಾಹರಣೆಯನ್ನ ಕೊಡ್ತೇನೆ. ಮನುಷ್ಯ, ಹ್ಯೂಮನ್ ಬೀಯಿಂಗ್ಸ್. ಓಕೆ, ಮನುಷ್ಯನ ವೈಜ್ಞಾನಿಕ ಹೆಸರೇನು, ಓಕೆ ಹೋಮೋ ಸೇಪಿಯನ್ಸ್. ಓಕೆ, ಇಲ್ಲಿ ಬರೆಯುವಾಗ ಹೋಮೋ ಸೇಪಿಯನ್ಸ್. ಓಕೆ, ಬರೆಯುವಾಗ ಗಮನಿಸಬೇಕು, ಹೋಮೋ ನಾನು ಹೆಚ್ಚು ಬರೆಯುವಾಗ ಕ್ಯಾಪಿಟಲ್ ಲೆಟರ್ ಅನ್ನ ಯೂಸ್ ಮಾಡಿದ್ದೇನೆ, ಸೇಪಿಯನ್ಸ್ ಎಸ್ ಬರುವಾಗ ಸ್ಮಾಲ್ ಲೆಟರ್ ಅನ್ನ ಯೂಸ್ ಮಾಡಿದ್ದೇನೆ. ಇದು ಬರೆಯುವಂತ ರೀತಿ. ಓಕೆ, ಇದನ್ನು ಕೂಡ ಕಲಿಸಿಕೊಟ್ಟವರು ಕ್ಯಾರೋಲಸ್ ಲೀನಿಯಸ್. ಓಕೆ, ಇನ್ನೊಂದು ಗಮನಿಸಬೇಕು, 2ಕ್ಕೂ ಕೂಡ ಸಪ್ರೇಟ್ ಆಗಿ ಅಂಡರ್ಲೈನ್ ಅನ್ನ ಮಾಡಿದ್ದೇನೆ. ಓಕೆ, ಅಂದ್ರೆ ಇಲ್ಲಿ ನಿಮ್ಗೆ ಜೀನಸ್ ಅನ್ನ ಮೊದಲು ಬರೆದು ನಂತರ ಏನನ್ನ ಬರೀತೀರಾ ಅಂತ ಕೇಳಿದ್ರೆ ಸ್ಪೀಸೀಸ್ ಅನ್ನ ಬರೀತೀರಾ. ಓಕೆ, ಸೋ ಮೆನಿ ಇನ್ನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಕೆಲವಷ್ಟು ಜೀವಿಗಳ ವೈಜ್ಞಾನಿಕ ಹೆಸರನ್ನ ಹೇಳ್ತೇನೆ. ಯಾವ್ದೆಲ್ಲ KPSC ಅಲ್ಲಿ ಕೇಳ್ಬಹುದು, ಇಂಪಾರ್ಟೆಂಟ್ ಇರುವುದನ್ನ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಈಗ ದ್ವಿನಾಮಕರಣವನ್ನ ಪ್ರತಿಯೊಂದು ಜೀವಿಯ ವೈಜ್ಞಾನಿಕ ಹೆಸರನ್ನ ಸೂಚಿಸುವಾಗ 2 ಪದಗಳನ್ನ ಬಳಸ್ತೇವೆ. ಒಂದು ಜೀನಸ್ ಜಾತಿ, ಇನ್ನೊಂದು ಪ್ರಭೇದ. ಇಷ್ಟು ಕ್ಲಿಯರ್ ಆಯ್ತು ಅಂದ್ಕೊಳ್ತೇನೆ. ಬೈನೋಮಿನಲ್ ನಾಮಿನ್ಕ್ಲೇಚರ್, ಓಕೆ ವರ್ಗೀಕರಣ, ಆಧುನಿಕ ವರ್ಗೀಕರಣ. ಇನ್ನು ಟ್ಯಾಕ್ಸೋನಮಿ, ಇವೆಲ್ಲ ಕಮ್ಸ್ ಅಂಡರ್ ದಿ ಟ್ಯಾಕ್ಸೋನಮಿ. ಕ್ಲಾಸಿಫಿಕೇಶನ್ಸ್ ಅಷ್ಟು ಬರೋದೇ ಟ್ಯಾಕ್ಸೋನಮಿಲಿ. ಒಂದೊಂದು ಯೂನಿಟ್ ಅನ್ನ ಜೋಡಿಸ್ತಾ ಒಂದು ಕ್ಲಾಸಿಫಿಕೇಶನ್ ಅನ್ನ ಕೊಡ್ತೇವೆ. ಓಕೆ, ಅವೆಲ್ಲ ಬರೋದು ಟ್ಯಾಕ್ಸೋನಮಿಯಲ್ಲಿ. ಇದರ ಫಾದರ್ ಅಥವಾ ಇದನ್ನ ಪರಿಚಯ ಮಾಡಿ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಕ್ಯಾರೋಲಸ್ ಲೀನಿಯಸ್. ಎಲ್ಲಕ್ಕಿಂತ ಮುಂಚೆ ಕ್ಲಾಸಿಫಿಕೇಶನ್ಸ್ ಬಗ್ಗೆ ಐಡಿಯಾ ಕೊಟ್ಟವರು ಅರಿಸ್ಟಾಟಲ್. ಓಕೆ, ಈ ಅರಿಸ್ಟಾಟಲ್ ಅನ್ನ ಫಾದರ್ ಆಫ್ ಬಯೋಲಜಿ ಅಂತ ಕರಿತೇವೆ. ಬಟ್ ಇವರು ಏನನ್ನ ಹೇಳ್ತಾರೆ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಖಾಲಿ 2 ಜೀವಿಗಳಿದ್ದಾವೆ, ಒಂದು ಸಸ್ಯ, ಇನ್ನೊಂದು ಪ್ರಾಣಿ ಅಂತ ಹೇಳ್ತಾರೆ. ಅಷ್ಟು ಸಮಂಜಸ ಆಗಿರ್ಲಿಲ್ಲ ಆ ಕ್ಲಾಸಿಫಿಕೇಶನ್ಸ್. ಆ ಕಾರಣ ಆ ಕ್ಲಾಸಿಫಿಕೇಶನ್ಸ್ ಅನ್ನ ನಾವು ಫಾಲೋ ಮಾಡಲ್ಲ. ಮತ್ತೆ ನಾವು ನೆಕ್ಸ್ಟ್
ಪಾಠದಲ್ಲಿ ಹೋಗ್ತೇವೆ ಏನು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್, 5 ಸಾಮ್ರಾಜ್ಯ. ಅದಕ್ಕಿಂತ ಮುಂಚೆ ಓಕೆ ಇಲ್ಲಿ ನೋಟ್ ಮಾಡಬೇಕು, ಪ್ರತಿಯೊಂದು ದ್ವಿನಾಮಕರಣವನ್ನ ಬರೆಯುವಾಗ ಮೊದಲನೆಯ ಪದ ಯಾವುದು ಅಂತನೂ ಕೇಳ್ತಾರೆ. ಅದು ಮೊದಲನೇ ಪದ ಯಾವುದು? ಜಾತಿ, ಜೀನಸ್. ಎರಡನೇ ಪದ ಯಾವುದು ಅಂತ ಕೇಳಿದ್ರೆ ಪ್ರಭೇದ. ಓಕೆ, ಇಷ್ಟು ಕ್ಲಿಯರ್ ಆಯ್ತು. ನಂತರ ಈ ಜೀವಿಗಳನ್ನ, ಈ ಜೀವ ಜಗತ್ತನ್ನ ನಾವು ಕಲಿತಾ ಇದ್ದೇವೆ. ಈ ಜೀವಿಗಳನ್ನ 2 ರೀತಿಯಲ್ಲಿ 2 ಟೈಪ್ಸ್, ನಾಟ್ ವರ್ಗೀಕರಣ, 2 ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದೇವೆ. ಅಂದ್ರೆ ಯಾವ ಜೀವಿಯನ್ನ ಯಾವುದು ಅಂತ ಹೇಳ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಪ್ರೋಕ್ಯಾರಿಯೋಟಿಕ್, ನೀವು ಇದನ್ನ 2 ರೀತಿಯ ಕೋಶ ಅಂದ್ರೂ ಕೂಡ ಪರವಾಗಿಲ್ಲ. ಓಕೆ, ಒಂದು ಪ್ರೋಕ್ಯಾರಿಯೋಟಿಕ್ ಕೋಶ, ನಾವು ಇಂಗ್ಲಿಷಲ್ಲಿ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೇವೆ. ಇನ್ನೊಂದು ಯೂಕ್ಯಾರಿಯೋಟಿಕ್ ಕೋಶ, ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೇವೆ. ಅಂದ್ರೆ ಇಲ್ಲಿ ಹೆಸರೇ ಸೂಚಿಸ್ತದೆ, ಪ್ರೋ ಮೀನ್ಸ್ ಅರ್ಲಿಯರ್, ಆದಿ. ಓಕೆ, ಕ್ಯಾರಿಯೋಸಿಸ್ ಅಂದ್ರೆ ನ್ಯೂಕ್ಲಿಯಸ್ ಅಂತ ಅರ್ಥ. ಕನ್ನಡದಲ್ಲಿ ಕೋಶ, ಬೀಜ, ಕೇಂದ್ರ ಅಂತ ಕರಿತೀರಲ್ವಾ ಅದು. ಯು ಅಂದ್ರೆ ಟ್ರೂ, ಸರಿಯಾದ ಅಲ್ವಾ. ಕ್ಯಾರಿಯೋಸಿಸ್ ಅಥವಾ ಕ್ಯಾರಿಯೋಟಿಕ್ ಅಂತೀರಿ ನ್ಯೂಕ್ಲಿಯಸ್. ನೀವು ಸೈನ್ಸ್ ವರ್ಡ್ಸ್ ಎಲ್ಲ ಸ್ವಲ್ಪ ಕಷ್ಟ ಇರ್ತದೆ, ಅದು ವರ್ಡ್ಸ್ ಅಲ್ಲೇ ಮೀನಿಂಗ್ ಇರ್ತದೆ. ಅಷ್ಟು ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಗೆ ಈ ಸೈನ್ಸ್ ಏನಾಗಲ್ಲ ಅಂತೀರಿ, ಅಷ್ಟು ಕಷ್ಟ ಆಗಲ್ಲ. ಪ್ರೋ ಮೀನ್ಸ್ ಇದೇನು ಆದಿಜೀವಿ. ಆದಿಜೀವಿ ಅಂದ ತಕ್ಷಣ ಅಮೀಬಾ ಅಂತ ಬರಿಬೇಡಿ, ಅಮೀಬಾ ಮಾತ್ರ ಆದಿಜೀವಿ ಅಲ್ಲ. ಅಮೀಬಾ ಒರಿಜಿನೇಟ್ ಆಗೋಕ್ಕಿಂತ ಮುಂಚೆ ಸೋ ಮೆನಿ ಆರ್ಗನಿಸಮ್ಸ್ ಒರಿಜಿನೇಟ್ ಆಗಿ ಹೋಗಿದೆ. ಓಕೆ, ಆದ ಕಾರಣ ಇದ್ರದ್ದು ಕರೆಕ್ಟ್ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಎಕ್ಸಾಂಪಲ್ಸ್ ಅನ್ನ ಬಯಟ್ ಮಾಡಿ, ಇದೇ ಎಕ್ಸಾಮಿಗೆ ಬರ್ತದೆ. ಪ್ರೋಕ್ಯಾರಿಯೋಟಿಕ್ಸ್ ಅಂತ ಹೇಳಿದ್ರೆ ನಾನು ಹೇಳಿದೆ ಅಲ್ವಾ, ಅರ್ಲಿಯರ್ ಜೀವಿಯಲ್ಲಿ ಅಥವಾ ಪ್ರೋಕ್ಯಾರಿಯೋಟಿಕ್ ಆರ್ಗನಿಸಮ್ಸ್ ಅಲ್ಲಿ ಏನ್ ಇರ್ಲಿಲ್ಲ ಅದು ಇಂಪಾರ್ಟೆಂಟ್, ಏನಿತ್ತು ಬೇಡ, ಏನ್ ಇರ್ಲಿಲ್ಲ ಅದು ಇಂಪಾರ್ಟೆಂಟ್. ಅಲ್ಲಿ ಏನ್ ಇರ್ಲಿಲ್ಲ ಅಂತ ಕೇಳಿದ್ರೆ ಒಂದು ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಪೊರೆ ಇರ್ಲಿಲ್ಲ. ಓಕೆ, ಆ ಜೀವಿಯಲ್ಲಿ, ಓಕೆ ಇದನ್ನ ನೀವು ನ್ಯೂಕ್ಲಿಯಸ್ ಅಂತ ಅಂದ್ಕೊಂಡ್ರೆ, ಓಕೆ ನ್ಯೂಕ್ಲಿಯಸ್ ಅಂತ ಅಂದ್ಕೊಂಡ್ರೆ ದಿಸ್ ಈಸ್ ಎಸ್ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್. ನ್ಯೂಕ್ಲಿಯಸ್ ಈಸ್ ದ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್, 2 ಪೊರೆ ಇದೆ ಅದಕ್ಕೆ. ದಿಸ್ ಈಸ್ ದ ಓಕೆ ಕ್ರೊಮ್ಯಾಟಿನ್ ಥ್ರೆಡ್ ಅಲ್ವಾ, ವರ್ಣಗ್ರಾಹಕ ಜಾಲ. ಇದು ನ್ಯೂಕ್ಲಿಯೋಲಸ್ ಆಯ್ತಾ. ಸೊ ಇಲ್ಲಿ ಏನು ನಾವು ಡಿಫ್ರೆನ್ಸ್ ತಗೊಳ್ತೇವೆ ಅಂತ ಕೇಳಿದ್ರೆ, ನಾನು ಹೇಳಿದೆ ಇದು ಒಂದು ನ್ಯೂಕ್ಲಿಯಸ್ಸಿನ ಚಿತ್ರ, ಆದ್ರೆ ಪ್ರೋಕ್ಯಾರಿಯೋಟಿಕ್ಸ್ ಅಲ್ಲಿ ಏನ್ ಇರ್ಲಿಲ್ಲ ಅದು ಇಂಪಾರ್ಟೆಂಟ್. ಓಕೆ, ಪ್ರೋಕ್ಯಾರಿಯೋಟಿಕ್ಸ್ ಅಲ್ಲಿ ನ್ಯೂಕ್ಲಿಯರ್ ಪೊರೆ ಅಂತ ಕೇಳಿದ್ರೆ ಇದು ನ್ಯೂಕ್ಲಿಯರ್ ಪೊರೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳ್ತೇವೆ ನಾವು. ಇದಿರ್ಲಿಲ್ಲ. ಇದನ್ನ ಏನ್ ಮಾಡ್ಬೇಕು ನೀವು? ರಫ್ ಮಾಡ್ಬೇಕು, ತೆಗಿಬೇಕು ಇದನ್ನ. ಇದಿರ್ಲಿಲ್ಲ. ಹಾಗಾದ್ರೆ ಇವೆರಡು ಇತ್ತ? ಆಕ್ಚುಲಿ ಇದೂ ಸಹ ಇರ್ಲಿಲ್ಲ. ಓಕೆ, ನ್ಯೂಕ್ಲಿಯೋಲಸ್ ಅದು ಸಹ ಇರ್ಲಿಲ್ಲ. ಓಕೆ, ಖಾಲಿ ಒಂದು ಜೆನೆಟಿಕ್ ಮೆಟೀರಿಯಲ್ಸ್ ಮಾತ್ರ ಕಾಣಿಸ್ತಾ ಇತ್ತು. ಓಕೆ, ಆ ಕಾರಣ ಅದಕ್ಕೆ ಏನಂತ ಕರೆದ್ವಿ ನಾವು? ಪ್ರೋಕ್ಯಾರಿಯೋಟಿಕ್ ಅಂದ್ರೆ ಹಳೇ ಜೀವಿ. ಅದರಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಪೊರೆ ಇರ್ಲಿಲ್ಲ, ಆವೃತ್ತವಾಗಿಲ್ಲ ಅದು. ಬ್ಯಾಕ್ಟೀರಿಯಾದಲ್ಲಿ ಆರ್ಕಿಬ್ಯಾಕ್ಟೀರಿಯಾ, so many bacteria, ಆರ್ಕಿಬ್ಯಾಕ್ಟೀರಿಯಾ, ಯುಬ್ಯಾಕ್ಟೀರಿಯಾ, ಹೆಟೆರೋಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ, ಯಾವುದೇ ಬ್ಯಾಕ್ಟೀರಿಯಾ ಕೊಟ್ಟರು ಸಹ ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಬರೀರಿ. ಎಲ್ಲಕ್ಕಿಂತ ಹಳೆಯ ಬ್ಯಾಕ್ಟೀರಿಯಾ ಆರ್ಕಿಬ್ಯಾಕ್ಟೀರಿಯಾ. ಆರ್ಕಿಬ್ಯಾಕ್ಟೀರಿಯಾದಲ್ಲಿ 3 ಟೈಪ್ಸ್: ಆಸಿಡೋಫಿಲ್ಸ್, ಥರ್ಮೋ ಆಸಿಡೋಫಿಲ್ಸ್, ಮಿಥೇನೋಜೆನೆಸಿಸ್. ಮಿಥೇನೋಜೆನೆಸಿಸ್ is very important bacteria. Methanogenesis. Okay, it release methane gas. Okay, CH4 methane gas. Sometimes ನಿಮಗೆ ಕ್ವಶನ್ ಅನ್ನ ಕೇಳಬಹುದು, ಮೀಥೇನ್ ಗ್ಯಾಸ್ ಎಲ್ಲಿಂದ ಸಿಕ್ತು? ಓಕೆ, ಮೀಥೇನ್ ಗ್ಯಾಸ್ ಎಲ್ಲಿ ಜಾಸ್ತಿ ಕಂಡು ಬರ್ತದೆ? ಸೋ ಮೆನಿ ಕ್ವಶನ್ಸ್. ಎಸ್, ಓಕೆ, ಮೀಥೇನ್ ಗ್ಯಾಸ್ ಒಂದೊಂದು ಆಪ್ಷನ್ಸ್ ಅಲ್ಲಿ ಇರುತ್ತೆ. ಟೈಡಿ ಫೀಲ್ಡ್ ಅಂದ್ರೆ ಗದ್ದೆ, ಒಂದೊಂದು ಆಪ್ಷನ್ಸ್ ಅಲ್ಲಿ ಇರ್ತದೆ. ಮಾರ್ಷಿ ಲ್ಯಾಂಡ್, ಜೋಗು ಭೂಮಿ ಅಲ್ವಾ. ಒಂದೊಂದು ಆಪ್ಷನ್ಸ್ ಅಲ್ಲಿ ಇರ್ತದೆ ರೂಮಿನೇಟ್, ಗಟ್ಟೋಕ್ತಿ, ಎನಿಮಲ್, ಕ್ಯಾಟಲ್ಸ್, ಜಾನುವಾರದ ಒಂದು ಸ್ಟಮಕ್ ಅಲ್ಲಿ ಇರ್ತದೆ ಅಂತ ಇರ್ತದೆ. ಆಕ್ಚುಲಿ ಓಕೆ, ಈ ಮೀಥೇನ್ ಗ್ಯಾಸ್ ಅನ್ನೋದು
ಆರ್ಕಿಬ್ಯಾಕ್ಟೀರಿಯಾ ಆಗಿರುವಂತ ಮಿಥಿನೋಜೆನೆಸಿಸ್ ಬ್ಯಾಕ್ಟೀರಿಯಾ. ಓಕೆ, ಈ ಮಿಥಿನೋಜೆನೆಸಿಸ್ ಬ್ಯಾಕ್ಟೀರಿಯಾ ವಾಸ ಮಾಡಲಿಕ್ಕೆ ಓಕೆ ಕೆಲವಷ್ಟು ಜೌಗು ಭೂಮಿ ಅಥವಾ ಮಾರ್ಷಿ ಲ್ಯಾಂಡ್ ಅನ್ನ ಆಯ್ಕೆ ಮಾಡ್ಕೊಳ್ತದೆ. ಓಕೆ, ಈ ಮಾರ್ಷಿ ಲ್ಯಾಂಡ್ ನೀವು ಪ್ಯಾಡಿ ಫೀಲ್ಡ್ ಅಥವಾ ಭತ್ತದ ಗದ್ದೆ ಅಂತ ಹೇಳಿದ್ರು ಹೇಳ್ಬೋದು. ಇಲ್ಲಿ ಜಾನುವಾರುಗಳು ಆ ಹುಲ್ಲನ್ನ ತಿನ್ಲಿಕ್ಕೆ ಹೋದಾಗ ಓಕೆ ಅದರ ದೇಹವನ್ನ ಪ್ರವೇಶಿಸ್ತದೆ. ಓಕೆ, ನಂತರ ಅದರ ಸಗಣಿ ಮೂಲಕ ಹೊರಗೆ ಬರ್ತದೆ. ಆ ಕಾರಣ ನಾವು ಓಕೆ ಬಯೋಗ್ಯಾಸ್, ಗೋಬರ್ ಗ್ಯಾಸ್ ಎರಡರಲ್ಲಿ ಸಹ ಮಿಥೇನ್ ಅನ್ನ ಕಾಣ್ತೇವೆ, CH4. ಓಕೆ, ಬಯೋಗ್ಯಾಸ್ ಇದರ ಮುಖ್ಯ ಘಟಕ ಯಾವುದು ಅಂತ ಕೇಳಿದ್ರು ಮಿಥೇನ್. ಗೋಬರ್ ಗ್ಯಾಸಿನ ಮುಖ್ಯ ಘಟಕ ಯಾವುದು ಅಂತ ಕೇಳಿದ್ರೆ ದ ಮೇನ್ ಯೂನಿಟ್ ಆಫ್ ದಿ ಬಯೋಗ್ಯಾಸ್ ಅಂಡ್ ಗೋಬರ್ ಗ್ಯಾಸ್ ಬೋತ್ ಆಲ್ಸೋ ಮಿಥೇನ್. ಮಿಥೇನ್ ಒಂದೇ ರಿಲೀಸ್ ಆಗ್ತದಾ? ಇಲ್ಲ. ಓಕೆ, ಮಿಥೇನ್ ಜೊತೆ ಓಕೆ ಇದು ಮಿಥೇನ್. ಓಕೆ, ಮಿಥೇನ್ ಜೊತೆ ಓಕೆ ಕಾರ್ಬನ್ ಡೈಆಕ್ಸೈಡ್, H2 is ಹೈಡ್ರೋಜನ್ ಸಲ್ಫೈಡ್ ಅಂಡ್ ಹೈಡ್ರೋಜನ್ ಇವೆಲ್ಲವೂ ಸಹ ರಿಲೀಸ್ ಆಗ್ತದೆ. ಓಕೆ, ಮಿಥಿನೋಜೆನೆಸಿಸ್ ಬ್ಯಾಕ್ಟೀರಿಯಾ ಸಗಣಿಯಲ್ಲಿ ಕೂಡ ಇರ್ತದೆ. ಓಕೆ, ದಿಸ್ ಈಸ್ ಬಯೋಗ್ಯಾಸ್ ಪ್ಲಾಂಟ್ ಮತ್ತೆ ಗೋಬರ್ ಗ್ಯಾಸ್ ಪ್ಲಾಂಟ್ ಇದೆಲ್ಲ ಬೆಸ್ಟ್ ಸ್ಕ್ಯಾವೆಂಜರ್. ಅದು ಭೂಮಿಯಲ್ಲಿರುವಂತ ಎಲ್ಲಾ ಸಗಣಿ, ಕೊಳೆ ಇದನ್ನೆಲ್ಲ ಏನ್ ಮಾಡ್ತದೆ ಅಂತೇಳಿ ನಾಶ ಮಾಡ್ಲಿಕ್ಕೆ ಇರುವಂತ ಅಥವಾ ತೆಗಿಲಿಕ್ಕೆ ಇರುವಂತ ಒಂದು ವೇ, ಮತ್ತೆ ಇದರಲ್ಲಿ ಯೂಸ್ ಕೂಡ ಆಗ್ತದೆ. ಓಕೆ, ಎಲ್ಲ ಬ್ಯಾಕ್ಟೀರಿಯಾ, ಆರ್ಕಿಬ್ಯಾಕ್ಟೀರಿಯಾ, ಯುಬ್ಯಾಕ್ಟೀರಿಯಾ, ಹೆಟಿರೋಬ್ಯಾಕ್ಟೀರಿಯಾ ಎಲ್ಲ ಬ್ಯಾಕ್ಟೀರಿಯಾವನ್ನ ನೀವು ಬ್ಯಾಕ್ಟೀರಿಯಾದಲ್ಲಿ ಕಾಣಬಹುದು. ಈ ಬ್ಯಾಕ್ಟೀರಿಯಾ ಯಾವ ಗ್ರೂಪಿಗೆ ಸೇರ್ತದೆ ಅಂತ ಕೇಳಿದ್ರೆ ಪ್ರೊಕ್ಯಾರಿಯೋಟಿಕ್. ನಾಳೆ ನಿಮಗೆ ಸಾಮ್ರಾಜ್ಯವನ್ನ ಮಾಡುವಾಗ ಓಕೆ ಕಿಂಗ್ಡಮ್ ಮೊನೇರಾ ಹೇಳ್ತೇನೆ, ಅಲ್ಲೂ ಸಹ ನೀವು ಬ್ಯಾಕ್ಟೀರಿಯಾವನ್ನ ನೋಡ್ತೀರಾ. ಓಕೆ, ಕಿಂಗ್ಡಮ್ ಮೊನೇರಾ ಸಾಮ್ರಾಜ್ಯದಲ್ಲಿ ಓಕೆ ಬರುವಂತ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಪ್ರೊಕ್ಯಾರಿಯೋಟಿಕ್ಸ್. ಮತ್ತೊಮ್ಮೆ ಗಮನಿಸಿ, ಓಕೆ ಪ್ರೊಕ್ಯಾರಿಯೋಟಿಕ್ ಓಕೆ ಯಾವುದಕ್ಕೆ ನಾವು ಪ್ರೊಕ್ಯಾರಿಯೋಟಿಕ್ಸ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ತರದ ನಿರ್ದಿಷ್ಟವಾಗಿರುವಂತ ಕೋಶ ಬೀಜ ಕೇಂದ್ರದ ಪೊರೆ ಇರಲ್ಲ. ಓಕೆ, ಇಟ್ ಡಸ್ ನಾಟ್ ಎನ್ಕ್ಲೋಸ್ಡ್ ಬೈ ದ ನ್ಯೂಕ್ಲಿಯಸ್ ಮೆಂಬ್ರೇನ್. ನ್ಯೂಕ್ಲಿಯಸ್ ಮೆಂಬ್ರೇನ್ ಸಹ ಇಲ್ಲ, ನ್ಯೂಕ್ಲಿಯೋಲಸ್ ಸಹ ಇಲ್ಲ. ಇದೊಂದು ರಿಮೆಂಬರ್. ಓಕೆ, ನೆನ್ಪಿಟ್ಕೊಳ್ಳುವಂತ ಪಾಯಿಂಟ್. ಪ್ರೊಕ್ಯಾರಿಯೋಟಿಕ್ಸ್ ಇಟ್ ಡಸ್ ನಾಟ್ ಕಂಟೈನ್ ದ ನ್ಯೂಕ್ಲಿಯರ್ ಪೊರೆ, ನ್ಯೂಕ್ಲಿಯರ್ ಮೆಂಬ್ರೇನ್ಸ್ ಇಲ್ಲ ಇದರಲ್ಲಿ. ಎಕ್ಸಾಂಪಲ್ ಯಾವ್ದು ಬರೀತೀರಾ? ಬ್ಯಾಕ್ಟೀರಿಯಾ, ಎನಿ ಬ್ಯಾಕ್ಟೀರಿಯಾ. ಓಕೆ, ಮತ್ತೆ ನಾನು ಹೇಳ್ತೇನೆ ಅದ್ರದ್ದು ಟೈಪ್ಸ್, ಶೇಪ್ ಆಧಾರದ ಮೇಲೆ. ಓಕೆ, ಇನ್ನು ಅದ್ರದ್ದು ನ್ಯೂಟ್ರಿಯೆಂಟ್ಸ್, ಯಾವ್ಯಾವ ಫುಡ್ ಅನ್ನ ತಿಂತದೆ ಅದರ ಆಧಾರದ ಮೇಲೂ ಕೂಡ ಬ್ಯಾಕ್ಟೀರಿಯಾವನ್ನ ನಾವು ಕ್ಲಾಸಿಫೈ ಮಾಡ್ಕೊಂಡಿದ್ದೇವೆ. ಓಕೆ, ಶೇಪ್ ಆಧಾರದ ಮೇಲೂ ಕೂಡ ಬ್ಯಾಕ್ಟೀರಿಯಾವನ್ನ ಕ್ಲಾಸಿಫೈ ಮಾಡ್ಕೊಂಡಿದ್ದೇವೆ. ಡಿಸೀಸ್ ಆಧಾರದಲ್ಲಿ ಕೂಡ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗಗಳು ಯಾವುದು ಅದರ ಮೇಲೆ ಕ್ಲಾಸಿಫೈ ಮಾಡ್ಕೊಂಡಿದ್ದೇವೆ. ಎಲ್ಲಾ ತರದ ಬ್ಯಾಕ್ಟೀರಿಯಾ ಓಕೆ ನೋಡಿ, ಒಂದು ನ್ಯೂಕ್ಲಿಯಸ್ ಪೊರೆ ಇಲ್ಲದೆ ಇರುವಂತ ಬ್ಯಾಕ್ಟೀರಿಯಾ ಓಕೆ ಇಡೀ ಭೂಮಿಯನ್ನೇ ನಡೆಸ್ತದೆ, ಅಷ್ಟೊಂದು ರೋಗವನ್ನ ಸಹ ಇದು ತರ್ತದೆ. ಸೊ ಈ ಬ್ಯಾಕ್ಟೀರಿಯಾ ಯಾವ್ದ್ರಿಂದ ಅಥವಾ ಯಾವ ಗ್ರೂಪ್ ಅಲ್ಲಿ ಬರ್ತದೆ ಅಂತ ಕೇಳಿದ್ರೆ ಪ್ರೊಕ್ಯಾರಿಯೋಟಿಕ್ಸ್. ಆಮೇಲೆ ಅದ್ರ ಜೊತೆ ನಿಮ್ಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು, ಶೈವಲಿಗಳು ಅಂತ ಇದೆ ಅಲ್ವಾ ಅಂತ. ಓಕೆ ಅಲ್ವಾ, ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ. ಓಕೆ, ನೀಲಿ ಹಸಿರು ಪಾಚಿ ಅಥವಾ ಶೈವಳಿಗಳು. ಈ ಆಲ್ಗೆ ಅಥವಾ ಪಾಚಿ ಬರೋದು ಪ್ಲಾಂಟ್ಸ್ ಅಲ್ಲಿ, ಯಾಕೆ ಬ್ಯಾಕ್ಟೀರಿಯಾದಲ್ಲಿ ಬಂತು? ಇದು ಎಕ್ಸಾಕ್ಟ್ಲಿ ಸಿಮಿಲರ್ ಫೀಚರ್ಸ್, ಅದರದ ಎಲ್ಲಾ ಗುಣಲಕ್ಷಣಗಳು ಬ್ಯಾಕ್ಟೀರಿಯಾ ತರನೇ ಇರ್ತದೆ. ಓಕೆ, ಆದ್ರೆ ಇದು ದ್ವಿತೀಯ ಸಂಶ್ಲೇಷಣ ಕ್ರಿಯೆನ ಮಾಡ್ತದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಆಟೋಟ್ರೋಪಸ್? ತನ್ನ ಆಹಾರವನ್ನು ತಾನೇ ತಯಾರಿಸ್ತದೆ ಅಂತ ಕೇಳಿದ್ರೆ ನೀವು ಆವಾಗ ಸೈನೋಬ್ಯಾಕ್ಟೀರಿಯಾ, ಈ ನೀಲಿ ಹಸಿರು ಪಾಚಿ ಅಂತ ಇದೆ ಅಲ್ವಾ, ಬ್ಲೂ ಗ್ರೀನ್ ಆಲ್ಗೆ ಸೈನೋಬ್ಯಾಕ್ಟೀರಿಯಾ. ಓಕೆ, ಸೈನೋಬ್ಯಾಕ್ಟೀರಿಯಾ ಅಂತಲೂ ಸಹ ಕರೀತಾರೆ. ಈ ಸೈನೋಬ್ಯಾಕ್ಟೀರಿಯಾ ಬರೀಬಹುದು. ಇದು ತನ್ನ ಫುಡ್ ಅನ್ನ ತಾನೇ ಪ್ರಿಪೇರ್ ಮಾಡ್ಕೊಳ್ತದೆ. ಇಟ್ ಡಸ್ ನಾಟ್ ಡಿಪೆಂಡ್ಸ್ ಎನಿ ಅದರ್ ಆರ್ಗಾನಿಸಮ್ಸ್. ಇದು ಆಟೋಟ್ರೋಪಸ್, ಎಕಿಡೋಟ್ರೋಪಸ್ ಅಲ್ಲ. ಆಟೋಟ್ರೋಪಸ್ ಅಲ್ಲಿ ಹೆಸರನ್ನ ನೀವು ಬರೀಬಹುದು. ಸೊ ಪ್ರೊಕ್ಯಾರಿಯೋಟಿಕ್ಸ್ ಎಲ್ಲವೂ ಆಟೋಟ್ರೋಪಸ್ ಅಲ್ಲ. ಓಕೆ, ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಓಕೆ ಕೆಲವಷ್ಟು ಬ್ಯಾಕ್ಟೀರಿಯಾ ಆಟೋಟ್ರೋಪಸ್, ಕೆಲವಷ್ಟು ಬ್ಯಾಕ್ಟೀರಿಯಾ ಆಟೋಟ್ರೋಪಸ್ ಅಲ್ಲ. ಅದರಲ್ಲಿ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ರೆ ಸೈನೋಬ್ಯಾಕ್ಟೀರಿಯಾ. ಓಕೆ, ಹಂಗೆ ಸೈನೋಬ್ಯಾಕ್ಟೀರಿಯಾದಲ್ಲಿ ಒಂದಾದ್ರೂ ಎಕ್ಸಾಂಪಲ್ ಕೊಡ್ಬೋದಲ್ವಾ? ನಾಸ್ಟಾಕ್. ಓಕೆ, ನಾನ್ ಸ್ಟಾಕ್ ಅಲ್ಲ ಮತ್ತೆ. ಓಕೆ, ನಾಸ್ಟಾಕ್. ಓಕೆ, ನಾಸ್ಟಾಕ್, ಎನಾಬಿನಾ. ಓಕೆ, ಎನಾಬಿನಾ, ಅಜೋಲ್ಲಾ. ಓಕೆ, ಅಜೋಲ್ಲಾ.
ಸೊ ಆಲ್ ದೀಸ್ ಕಮ್ಸ್ ಅಂಡರ್ ದಿ ಓಕೆ ಸೈನೋಬ್ಯಾಕ್ಟೀರಿಯಾ. ಇವೆಲ್ಲವೂ ಕೂಡ ಸೈನೋಬ್ಯಾಕ್ಟೀರಿಯಾ ಗ್ರೂಪ್ ಅಲ್ಲಿ ಬರುವಂತ ಬ್ಯಾಕ್ಟೀರಿಯಾ. ಈಗ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಓಕೆ ಪ್ರೊಕ್ಯಾರಿಯೋಟಿಕ್ಸ್, ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಯಾವುದೇ ತರದ ಬ್ಯಾಕ್ಟೀರಿಯಾ ಕೊಟ್ಟರು ಕೂಡ ಬರಿಬೇಕು. ಇನ್ನು ಸೈನೋಬ್ಯಾಕ್ಟೀರಿಯಾ ಅದರಲ್ಲಿ ಓಕೆ ಒಮ್ಮೊಮ್ಮೆ ನೀಲಿ ಹಸಿರು ಸೈವಳಿಗಳಂತಾನೆ ಕೊಡ್ತಾರೆ, ಬ್ಲೂ ಗ್ರೀನ್ ಆಲ್ಗೆ ಅಂತಾನೆ ಕೊಡ್ತಾರೆ, ಇಲ್ಲ ಕೆಲವಷ್ಟು ಎಕ್ಸಾಂಪಲ್ ಅನ್ನ ಹಾಕ್ತಾರೆ. ಸಮ್ ಟೈಮ್ಸ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಪ್ರೊಕ್ಯಾರಿಯೋಟಿಕ್ಸ್ ಅಂತ ಕೊಟ್ಬಿಟ್ಟು ನಾಸ್ಟಾಕ್, ಎನಾಬಿನಾ, ಅಜೋಲಾ ಯಾವುದೋ ಒಂದು ವೈರಸ್ ಇದು ನೇಮ್ ಅನ್ನ ಕೊಡ್ತಾರೆ. ವಿಚ್ ಒನ್ ಇಸ್ ನಾಟ್ ಅ ಪ್ರೊಕ್ಯಾರಿಯೋಟಿಕ್ಸ್. ಓಕೆ ವೈರಸ್ ಇಸ್ ನಾಟ್ ಅ ಪ್ರೊಕ್ಯಾರಿಯೋಟಿಕ್ಸ್. ಸೊ ಇಲ್ಲ ಒಮ್ಮೊಮ್ಮೆ ಇದು ಯಾವ್ದಾದ್ರು ಒಂದು ಹೆಸರನ್ನ ಸೇರಿಸ್ಬಿಡ್ತಾರೆ. ಓಕೆ ನಾಸ್ಟಾಕ್ ಅನ್ನ ಕೊಟ್ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಪ್ರೊಕ್ಯಾರಿಯೋಟಿಕ್ಸ್ ಅಂತ ಕೊಟ್ಬಿಟ್ಟು ಓಕೆ ನಾಸ್ಟಾಕ್, ಅಮೀಬಾ, ಓಕೆ ಅಮೀಬಾ, ಓಕೆ ಸಮ್ okay animal dogs, okay dog, and okay some other example you can take any bird. Okay which one of the following is prokaryotics? Nostoc. Confuse ಮಾಡ್ಕೋಬೇಡಿ. okay nostoc, enabina, azola, all this comes under the cyanobacteria. all cyanobacteria comes under the prokaryotics. ಎಲ್ಲಾ ಪ್ರೊಕ್ಯಾರಿಯೋಟಿಕ್ಸ್ ಎಲ್ಲಾ ಸೈನೋಬ್ಯಾಕ್ಟೀರಿಯಾ ಏನಾಗಿರ್ತದೆ ಅಂತೇಳಿ ಪ್ರೊಕ್ಯಾರಿಯೋಟಿಕ್ಸ್ ಆಗಿರ್ತದೆ. ಒಮ್ಮೆ ನೀವು ಓದುವಾಗ ಇಷ್ಟೇ ಓದ್ಬಿಡ್ತೀರಾ, ಬ್ಯಾಕ್ಟೀರಿಯಾ ಮತ್ತೆ ನೀಲಿ ಹಸಿರು ಶೈವಲಿಗಳು ಅಂತ ಓದ್ತೀರಾ. ಓಕೆ ಬ್ಯಾಕ್ಟೀರಿಯಾ ಅಂಡ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಓದ್ತೀರಾ, ಬಟ್ ಅದ್ರ ಎಕ್ಸಾಂಪಲ್ ಅನ್ನ ನೋಡಿರುವುದಿಲ್ಲ. ಎಕ್ಸಾಂಪಲ್ ಯಾವ್ದನ್ನ ಅವ್ರು ಕೇಳ್ತಾರೆ ಅಂತೇಳಿ ಎಕ್ಸಾಂಪಲ್ ಅನ್ನ ಕೇಳ್ತಾರೆ. ದಿಸ್ ಈಸ್ ಅಬೌಟ್ ದ ಪ್ರೊಕ್ಯಾರಿಯೋಟಿಕ್ಸ್. ಅರ್ಲಿಯರ್ ಆರ್ಗಾನಿಸಮ್ಸ್, ಇಟ್ ಡಸ್ ನಾಟ್ ಕಂಟೈನ್ಸ್ ದ ನ್ಯೂಕ್ಲಿಯರ್ ಮೆಂಬ್ರೇನ್ಸ್. Okay, some example. Okay, bacteria, blue green algae. Okay, blue green algae. This is also known as the cyanobacteria. ಇದನ್ನ ಮತ್ತೇನಂತ ಕರೀತೇವೆ ನಾವು? ಸೈನೋಬ್ಯಾಕ್ಟೀರಿಯಾ ಅಂತ ಕರೀತೇವೆ. ಬ್ಯಾಕ್ಟೀರಿಯಾದಲ್ಲಿ ಓಕೆ ಸೋ ಮೆನಿ ಟೈಪ್ಸ್ ಇದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಟೈಪ್ಸ್ ಅಲ್ಲಿ ಆರ್ಕಿಬ್ಯಾಕ್ಟೀರಿಯಾ. ಆರ್ಕಿಬ್ಯಾಕ್ಟೀರಿಯಾ ಇಸ್ ದ ಓಲ್ಡೆಸ್ಟ್ ಬ್ಯಾಕ್ಟೀರಿಯಾ. ಇದು ತುಂಬಾ ಹಳೆಯ ಬ್ಯಾಕ್ಟೀರಿಯಾ. ಓಕೆ ಒರಿಜಿನ್ ಆಫ್ ಅರ್ತ್ ಅಲ್ಲಿ ನೋಡಿರ್ಬೋದು. ಓಕೆ ವಾತಾವರಣದಲ್ಲಿ ಯಾವ ಅನಿಲ ಇಲ್ಲ ಅಂತ ಕೇಳಿದ್ರೆ ಆಕ್ಸಿಜನ್ ಇಲ್ಲ, ಆಮ್ಲಜನಕ ಇಲ್ಲ. ಆಮ್ಲಜನಕಕ್ಕಿಂತನೂ ಮುಂಚೆ ಏನಿತ್ತು ಅಂತ ಕೇಳಿದ್ರೆ ಮಿಥೇನ್ ಗ್ಯಾಸ್ ಇತ್ತು. CH4 ಅಂತೇಳಿ ಮಿಥೇನ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡೋರು ಯಾರು? ಆರ್ಕಿಬ್ಯಾಕ್ಟೀರಿಯಾ. ದಿಸ್ ಇಸ್ ವೆರಿ 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 ಓಲ್ಡ್ ಬ್ಯಾಕ್ಟೀರಿಯಾ. ಪ್ರೊಕ್ಯಾರಿಯೋಟಿಕ್ಸ್, ದ ಗುಡ್ ಎಕ್ಸಾಂಪಲ್ ಇಸ್ ಬ್ಯಾಕ್ಟೀರಿಯಾ and blue green algae, or you can say cyanobacteria. Example nostoc, enabina, azolla. Okay, all these. Next eukaryotic. Okay, so prokaryotics ಗೊತ್ತಾದ ನಂತರ eukaryotics ಈಸಿ ಆಗಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ eukaryotics ಅಂದ್ರೆ prokaryotics ಅಲ್ಲಿ ಏನ್ ಇಲ್ಲ ಅದು eukaryotics ಅಲ್ಲಿ ಇದೆ. ಓಕೆ eukaryotics ಅಲ್ಲಿ ಎಲ್ಲಾ ಸಹ ಇರುತ್ತೆ. ಮೀನ್ಸ್ ಕಂಟೈನ್ಸ್ ದ ನ್ಯೂಕ್ಲಿಯರ್ ಮೆಂಬ್ರೇನ್. ಅದರಲ್ಲಿ ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಸಹ ಇದೆ. ಓಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಸಹ ಇರ್ತದೆ. ಓಕೆ ಇಟ್ ಕಂಟೈನ್ಸ್ ದ this contains what chromatin thread, nucleolus, everything. ಇದರಲ್ಲಿ ಕೋಶ ನ್ಯೂಕ್ಲಿಯಸ್ ಪೊರೆ ಇದೆ. ಇನ್ನು ವರ್ಣತಂತುವಿನ ಜಾಲ ಇದೆ. ಇನ್ನು ನ್ಯೂಕ್ಲಿಯೋಲಸ್ ಸಾಯಿಲ್ ಇದೆ. ಮತ್ತೆ ಕೇಳೋದಾದ್ರೆ ಎಲ್ಲಾ ಸೆಲ್ ಆರ್ಗನೈಸ್ ಕಣದಂಗಗಳು ಅಂತ ಹೇಳ್ತೀರಲ್ಲ, ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ದೆನ್ ರೈಬೋಸೋಮ್ಸ್. ಇನ್ನು ಒಂದು ಡೌಟ್ ಇರ್ತದೆ ನಿಮ್ಗೆ, ರೈಬೋಸೋಮ್ಸ್ ಬ್ಯಾಕ್ಟೀರಿಯಾದಲ್ಲಿ ಇದೆಯಾ ಅಂತ. ರೈಬೋಸೋಮ್ಸ್ ಬ್ಯಾಕ್ಟೀರಿಯಾದಲ್ಲಿ ಇರ್ತದ ಅಂತ. ಬ್ಯಾಕ್ಟೀರಿಯಾಸ್ ಕಮ್ಸ್ ಅಂಡರ್ ದಿ ಪ್ರೊಕ್ಯಾರಿಯೋಟಿಕ್ಸ್. Either ribosomes is present in prokaryotics. Ribosomes prokaryotics ಅಲ್ಲಿ ಇರ್ತದ? ಎಸ್. prokaryotics ಅಲ್ಲಿ ribosomes ಇದೆ. ಇದನ್ನ you should remember. prokaryotics, ಬ್ಯಾಕ್ಟೀರಿಯಾ. ಒಮ್ಮೊಮ್ಮೆ ಬ್ಯಾಕ್ಟೀರಿಯಾದಲ್ಲಿ ರೈಬೋಸೋಮ್ಸ್ ಇದೆಯಾ ಅಂತ. ಬ್ಯಾಕ್ಟೀರಿಯಾದಲ್ಲಿ ರೈಬೋಸೋಮ್ಸ್ ಇರ್ತದೆ 70s. ಯೂಕ್ಯಾರಿಯೋಟಿಕ್ಸ್ ಅಲ್ಲಿ ಇದ್ರೆ 80s. ಇದೆ. ಸೊ ಉಳಿದಿರುವುದಿಲ್ಲ. ಮೈಟೋಕಾಂಡ್ರಿಯಾ ಬ್ಯಾಕ್ಟೀರಿಯಾದಲ್ಲಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಕರೆಕ್ಟ್ ಆಗಿ ಫಾರ್ಮ್ ಆಗಿರುವಂತ ನ್ಯೂಕ್ಲಿಯಸ್ ಇದೆಯಾ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾದಲ್ಲೂ ಇಲ್ಲ, ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಇಲ್ಲ. ಇನ್ನು ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಈ ಕಣದಂಗಗಳ ಬಗ್ಗೆನೇ ಮತ್ತೊಮ್ಮೆ ಪಾಠ ಮಾಡ್ತೇನೆ. ಇವು ಯಾವುದು ಕಣದಂಗಗಳು ಪ್ರೊಕ್ಯಾರಿಯೋಟಿಕ್ಸ್ ಅಲ್ಲಿ ಇರಲ್ಲ. ಬಟ್ ಯೂಕ್ಯಾರಿಯೋಟಿಕ್ಸ್ ಅಲ್ಲಿ ಎಲ್ಲಾ ಸಹ ಇರುತ್ತೆ. ನಾನು ಹೇಳಿದೆ ಅಲ್ವಾ, ಇಲ್ಲಿ ಯಾವುದು ಇರಲ್ಲ, ಇಲ್ಲಿ ಇರ್ತದೆ.
ಓಕೆ, ನಿಮ್ಗೆ ಇರಲ್ಲ ಅನ್ನೋದು ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. ಓಕೆ, ಈ ಬ್ಯಾಕ್ಟೀರಿಯಾ ಮತ್ತೆ ಸೈನೋಬ್ಯಾಕ್ಟೀರಿಯಾದಲ್ಲಿ ನ್ಯೂಕ್ಲಿಯರ್ ಪೊರೆ ಇರಲ್ಲ. ಓಕೆ, ಮೈಟೊಕಾಂಡ್ರಿಯಾ ಇರಲ್ಲ. ಈ ತರ ಎಲ್ಲ ನೆನ್ಪಿಟ್ಕೋಬಹುದು. ಓಕೆ, ಯೂಕ್ಯಾರಿಯೋಟಿಕ್ಸ್ ಎಕ್ಸಾಂಪಲ್ ನೋಡಿ. ಓಕೆ, ಅಮೀಬಾ, ದೆನ್ ಮಶ್ರೂಮ್, ನಾಯಿಕೊಡೆ, ಪ್ಲಾಂಟ್ ಅಂಡ್ ಎನಿಮಲ್ಸ್. ಒಂದು ಗಮನ ಇರಲಿ, ಮೈಕೋಟ 5 ಸಾಮ್ರಾಜ್ಯವನ್ನ ಮಾಡಿದ್ದೇವೆ. ನಾಳೆ ಪಾಠದಲ್ಲಿ ಮೈಕೋಟದ ಬಗ್ಗೆ, ಸಾಮ್ರಾಜ್ಯದ ಬಗ್ಗೆ ಡಿಸ್ಕಷನ್ ಮಾಡುವ. ಮೈಕೋಟ. ಓಕೆ, ಮೈಕೋಟ ಫಸ್ಟ್ ಮೊನೇರಾ. ಓಕೆ, ಮೊನೇರಾ, ಪ್ರೊಟಿಸ್ಟಾ, ಮೈಕೋಟ, ಪ್ಲಾಂಟೆ, ಎನಿಮೇಲಿಯಾ. ಮೊನೇರಾ ಸಾಮ್ರಾಜ್ಯ, ಪ್ರೊಟಿಸ್ಟಾ ಸಾಮ್ರಾಜ್ಯ, ಮೈಕೋಟ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಇದು ಒಂದನ್ನ ಹೊರತುಪಡಿಸಿ, ಮೊನೇರಾ ಒಂದನ್ನ ಹೊರತುಪಡಿಸಿ ಮತ್ತೆ ಉಳಿದಿರುವ ಎಲ್ಲ ಉದಾಹರಣೆಯನ್ನ ನೀವು ಯೂಕ್ಯಾರಿಯೋಟಿಕ್ಸ್ ಅಲ್ಲಿ ಬರೀಬಹುದು. ಓಕೆ, ಮೊನೇರಾ ಒಂದನ್ನ ಹೊರತುಪಡಿಸಿ. ಹಾಗಿದ್ರೆ ಮೊನೇರಾವನ್ನ ಇಲ್ಲಿ ಬರೀತೀರಾ? ಎಸ್, ಪ್ರೊಕ್ಯಾರಿಯೋಟಿಕ್ಸ್. ಓಕೆ, ಖಾಲಿ ಒಮ್ಮೊಮ್ಮೆ ಪ್ರೊಕ್ಯಾರಿಯೋಟಿಕ್ಸ್ ಗೆ ಒಂದು ಉದಾಹರಣೆ ಕೊಡಿ ಅಂತ ಕೊಟ್ಟು 5 ಎಕ್ಸಾಂಪಲ್ ಇದನ್ನ ಇಟ್ರೆ ಪ್ರೊಕ್ಯಾರಿಯೋಟಿಕ್ಸ್ ಗೆ ಉದಾಹರಣೆ ಯಾವ್ದಾಗಿರ್ತದೆ? ಕಿಂಗ್ಡಮ್ ಮೊನೇರಾ.